ಯಾರು ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ. ನಮಗೇನು ಮುಖ್ಯ ಅಂದರೆ SITನವರು ತನಿಖೆಯನ್ನು ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್. ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ. ನಾವು ಅವರನ್ನು ಪ್ರಶ್ನೆ ಮಾಡೋದು, ಇವರನ್ನು ಪ್ರಶ್ನೆ ಮಾಡೋದು, ಅದು ಈಗಲೇ ಮಾಡಿದರೆ ಅದಕ್ಕೇನು ಅರ್ಥ ಬರೋದಿಲ್ಲ. ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟ್ ನ ಒಳಗಡೆ ತರಬೇಕು. ಹೇಳೋರೆಲ್ಲ ಹೇಳ್ತಾ ಇರ್ತಾರೆ, ಈಗ SIT ಸರಿಯಾಗಿ ಮಾಡ್ತಾ ಇದೆ ಅಂತಾನು ಕೂಡ ಹೇಳ್ತಾರೆ, SIT ಸರಿಯಾಗಿ ಮಾಡ್ಲಿಲ್ಲ ಅಂತಾನು ಹೇಳ್ತಾರೆ. ಆಮೇಲೆ ಇವರೇ ಎಲ್ಲ ಸಜೆಷನ್ಸ್ಗಳು ಕೊಡ್ತಾರೆ. ಆಮೇಲೆ ಇದು ರಡಾರ್ ಇದ್ರದ್ದು ತರಬೇಕು ಅಂತ ಹೇಳಿ ಅವರೇ ಹೇಳ್ತಾರೆ, GPR ಅದನ್ನೆಲ್ಲ ಇವರೇ ತರಬೇಕು. ನಾವೇ ಹೇಳಕ್ ಶುರು ಮಾಡಿಬಿಟ್ರೆ ಅವ್ರು ಹೇಳಿದ ತರನೇ ತನಿಖೆ ಮಾಡಕ್ಕಾಗುತ್ತಾ? ಅವರಿಗೆ ಅದೆಲ್ಲ ಮಾಡ್ತಾರ, ಅವರು ಪೊಲೀಸ್ನವ್ರು ಸಮರ್ಥರಿದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಸರ್, ಈಗ 13 ಸ್ಥಳಗಳನ್ನ ಗುರುತಿಸಾಗಿದೆ, ಅದನ್ನ ಅಗದಾಗಿದೆ. ಇನ್ನು ಹೆಚ್ಚಿನ ಶವಗಳಿದಾವೆ ಅನ್ನುವಂಥದ್ದನ್ನ ಹೇಳ್ತಿದ್ದಾನೆ. ಇನ್ನು ಮುಂದುವರಿತಾ ಅಥವಾ ಇಷ್ಟಕ್ಕೆ ಅವ್ರ SIT ತೀರ್ಮಾನ ಮಾಡುತ್ತೆ. ನಾವು ಅದ್ರ ಬಗ್ಗೆ ಯಾವುದು ಇಂಟರ್ಫಿಯರ್ ಆಗೋದಿಲ್ಲ. ಅವ್ರು SITನವ್ರು ತೀರ್ಮಾನ ಮಾಡುತ್ತಾರೆ. ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ, ಹೌದು ನೋಡ್ಬೇಕು ಅಂದ್ರೆ ಅವರು ನೋಡ್ತಾರೆ. ಇಲ್ಲ ಅದು ಅನುಮಾನಾಸ್ಪದವಾಗಿರ್ತ ಇದ್ರೆ ಅವ್ರನ್ನೇ ಕೇಳ್ತಾರೆ, ಏನಪ್ಪಾ ಈ ತರ ಎಲ್ಲ ಹೇಳ್ತಾ ಇದೆಯಲ್ಲ, ಸರಿಯಾಗಿ ಹೇಳು ಅಂತೇಳಿ. ನಾವೇನು ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ. ಯಾರು ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ. ನಮಗೇನು ಮುಖ್ಯ ಅಂದರೆ SITನವರು ತನಿಖೆಯನ್ನ ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್. ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ. ನಾವು ಅವರನ್ನು ಪ್ರಶ್ನೆ ಮಾಡೋದು, ಇವರನ್ನು ಪ್ರಶ್ನೆ ಮಾಡೋದು, ಅದು ಈಗಲೇ ಮಾಡಿದರೆ ಅದಕ್ಕೇನು ಅರ್ಥ ಬರೋದಿಲ್ಲ. ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟ್ ನ ಒಳಗಡೆ ತರಬೇಕು. ಹೇಳೋರೆಲ್ಲ ಹೇಳ್ತಾ ಇರ್ತಾರೆ, ಈಗ SIT ಸರಿಯಾಗಿ ಮಾಡ್ತಾ ಇದೆ ಅಂತಾನು ಕೂಡ ಹೇಳ್ತಾರೆ, SIT ಸರಿಯಾಗಿ ಮಾಡ್ಲಿಲ್ಲ ಅಂತಾನು ಹೇಳ್ತಾರೆ. ಆಮೇಲೆ ಇವರೇ ಎಲ್ಲ ಸಜೆಷನ್ಸ್ಗಳು ಕೊಡ್ತಾರೆ. ಆಮೇಲೆ ಇದು ರಡಾರ್ ಇದ್ರದ್ದು ತರಬೇಕು ಅಂತ ಹೇಳಿ ಅವರೇ ಹೇಳ್ತಾರೆ, GPR ಅದನ್ನೆಲ್ಲ ಇವರೇ ತರಬೇಕು. ನಾವೇ ಹೇಳಕ್ ಶುರು ಮಾಡಿಬಿಟ್ರೆ ಅವ್ರು ಹೇಳಿದ ತರನೇ ತನಿಖೆ ಮಾಡಕ್ಕಾಗುತ್ತಾ? ಅವರಿಗೆ ಅದೆಲ್ಲ ಮಾಡ್ತಾರ, ಅವರು ಪೊಲೀಸ್ನವ್ರು ಸಮರ್ಥರಿದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಸರ್, ಈಗ 13 ಸ್ಥಳಗಳನ್ನ ಗುರುತಿಸಾಗಿದೆ, ಅದನ್ನ ಅಗದಾಗಿದೆ. ಇನ್ನು ಹೆಚ್ಚಿನ ಶವಗಳಿದಾವೆ ಅನ್ನುವಂಥದ್ದನ್ನ ಹೇಳ್ತಿದ್ದಾನೆ. ಇನ್ನು ಮುಂದುವರಿತಾ ಅಥವಾ ಇಷ್ಟಕ್ಕೆ ಅವ್ರ SIT ತೀರ್ಮಾನ ಮಾಡುತ್ತೆ. ನಾವು ಅದ್ರ ಬಗ್ಗೆ ಯಾವುದು ಇಂಟರ್ಫಿಯರ್ ಆಗೋದಿಲ್ಲ. ಅವ್ರು SITನವ್ರು ತೀರ್ಮಾನ ಮಾಡುತ್ತಾರೆ. ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ, ಹೌದು ನೋಡ್ಬೇಕು ಅಂದ್ರೆ ಅವರು ನೋಡ್ತಾರೆ. ಇಲ್ಲ ಅದು ಅನುಮಾನಾಸ್ಪದವಾಗಿರ್ತಾ ಇದ್ರೆ ಅವ್ರನ್ನೇ ಕೇಳ್ತಾರೆ, ಏನಪ್ಪಾ ಈ ತರ ಎಲ್ಲ ಹೇಳ್ತಾ ಇದೆಯಲ್ಲ, ಸರಿಯಾಗಿ ಹೇಳು ಅಂತೇಳಿ. ನಾವೇನು ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ.